ದೇಶದ ಗಮನವನ್ನೇ ಸೆಳೆದಿದ್ದಂಥ ಮೈಸೂರಿನ ಮೂಡ ಹಗರಣಕ್ಕೆ ಈಗ ನಿನ್ನೆ ಒಂದು ಜಾರಿ ನಿರ್ದೇಶನಾಲಯದಿಂದ ಒಂದು ನೋಟಿಸ್ ಅಂತಂದರೆ ಪತ್ರಿಕಾ ಹೇಳಿಕೆ ಬಂದಿರತಕ್ಕಂಥದ್ದು. ಅದರಲ್ಲಿ 142 ಸೈಟ್ಗಳನ್ನು ಮುಟ್ಟುಗೋಲು ಹಾಕೊಂಡಿರುವಂಥ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಆ ಒಂದು ಪ್ರಕರಣದ ರೂವಾರಿ RTI ಕಾರ್ಯಕರ್ತರಾದಂಥ ಸ್ನೇಹಮಯ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರ ಜೊತೆ ಕೂಡ ನಾನು ಮಾತನಾಡಿಸ್ತೇನೆ. ಸರ್, ಸಾಕಷ್ಟು ದಿನಗಳ ಹೋರಾಟ ಒಂದು ನಿನ್ನೆ ಒಂದು ಜಾರಿ ನಿರ್ದೇಶನಾಲಯ ಒಂದು ಪ್ರೆಸ್ ರಿಲೀಸ್ ಮಾಡಿದೆ, ಮುಟ್ಟುಗೋಲು ಹಾಕೊಂಡಾಗಿದೆ ಅಂತ ಎನ್ನುವಂಥದ್ದು 142 ಸೈಟ್ಗಳನ್ನು. ಸೊ ಇದನ್ನು ತಾವು ನೋಡಿದ್ರೆ ತಮ್ಗೆ ಏನನ್ಸುತ್ತೆ? ಸರ್, ಭಾಳ ಖುಷಿ ಆಗ್ತಾಯಿದೆ. ಯಾಕಂತಂದರೆ ನಮ್ಮ ಒಂದು ಕಾನೂನುಬದ್ಧ ಹೋರಾಟಕ್ಕೆ ಹಂತವಾಗಿ ಜಯ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ನಿನ್ನೆ ಏನು ED ಅವರು ಬಿಡುಗಡೆ ಮಾಡಿದರೆ ಆ ಒಂದು ಪತ್ರಿಕಾ ಪ್ರಕಟಣೆ ಅದನ್ನು ನೋಡಿದಾಗ ಮತ್ತಷ್ಟು ಜಯ ಸಿಕ್ಕಂತಾಗಿದೆ. ಅಂದರೆ ನಾವು ಏನು ಆರೋಪ ಮಾಡಿದ್ವಿ ಅದು ಆರೋಪ ಸುಳ್ಳು, ಅದಕ್ಕೆ ಪೂರಕವಾದ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಹಾಗೆ ಅಂತೇಳಿ ಸಾಕಷ್ಟು ನಮ್ಮ ಮೇಲೆ ದೂರನ್ನ ಮಾಡಿದರು. ಆದರೆ ನಾನು ಸ್ಪಷ್ಟವಾದ ದೂರನ್ನ ಕೊಟ್ಟಿದ್ದೀನಿ, ಅದಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷ್ಯಗಳಿದೆ ಮತ್ತು ಕಾನೂನುಬದ್ಧವಾಗಿ ಹೋರಾಟ ನಡೀತಿರೋದಕ್ಕೆ ಒಂದು ಮತ್ತು ಪ್ರಮುಖ ಸಾಕ್ಷ್ಯ ಸಿಕ್ಕಿದೆ. ಆದರೆ ಎಲ್ಲ ಸಾಕ್ಷ್ಯಗಳು ಸ್ಪಷ್ಟವಾಗಿರೋದು ಅಂದರೆ ಏನು ಜಾರಿ ನಿರ್ದೇಶನದರು ಆ 142 ಸ್ವತ್ತುಗಳನ್ನು ತಾತ್ಕಾಲಿಕ ಒಂದು ವಶಕ್ಕೆ ತಗೊಂಡಿರುತ್ತದೆ. ಇದು ನನ್ನ ಹೋರಾಟಕ್ಕೆ ಮತ್ತಷ್ಟು ಬಲ ಕೊಟ್ಟಂತಾಗಿದೆ. ಸರ್, ಈಗ ಅವರು ಅಲ್ಲಿ ಮೆನ್ಷನ್ ಮಾಡಿರುವ ಹಾಗೆ 142 ಸೈಟ್ಗಳ ಒಂದು ಬೆಲೆ 300 ಕೋಟಿ ರೂಪಾಯಿ ಆಗುತ್ತೆ ಎನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾಯಿತ್ತು. 5,000 ಕೋಟಿ ಇದಾಗಿ ಹಗರಣ ಆಗಿದೆ ಎನ್ನುವಂಥ ಭಾಳಷ್ಟು ಬೇರೆ ಬೇರೆ ಲೆಕ್ಕಾಚಾರಗಳು ನಡೀತಾ ಇತ್ತು. ತಾವೇನು ಹೇಳ್ತೀರಿ ಸರ್? ಅದೇ ಈಗ ಇದು ಪ್ರಾರಂಭಿಕ ಅಷ್ಟೇ. 142 ನಿವೇಶನಗಳಿಗೆ ಸಂಬಂಧಪಟ್ಟ ಮಾತ್ರ ಅವರು 300 ಕೋಟಿ ಅಂತ ಹೇಳಿದ್ರೆ, ನಾವು ಈಗಾಗಲೇ ಆರೋಪ ಮಾಡಿದ್ರೆ ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆದಿದೆ. ಆ ಸಾವಿರಾರು ನಿವೇಶನಗಳ ಮೌಲ್ಯವನ್ನು ನಿಗದಿ ಮಾಡಿದಾಗ ಈಗಾಗಲೇ ಹೇಳದಂತೆ ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್, ಈಗ 142 ಸೈಟ್ಗಳ ಪೈಕಿ ಸಿದ್ದರಾಮಯ್ಯನವರು 14 ಸೈಟ್ಗಳು ಇದೆಯಾ ಅಥವಾ ಹೇಗೆ ಸರ್? ಸರ್, ಯಾವ ನಿವೇಶನ ಸ್ಪಷ್ಟವಾದ ಮಾಹಿತಿ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗ್ಬೋದು ಅಂತ ನಿರೀಕ್ಷೆಯಿದ್ದೀವಿ. ಸೊ ಅದು ಬಂದ ಸ್ಪಷ್ಟವಾಗಿ ಹೇಳ್ಬೋದು. ಅವರು ಕೇವಲ 142 ಸ್ಥಿರಾಸ್ತಿಗಳು ಅಂತ ಹೇಳಿದ್ರೆ ಅದು ಯಾವ ನಿವೇಶನ ಮತ್ತು ಯಾರಿಗೆ ಸಂಬಂಧಪಟ್ಟಂತೆ ಸ್ಪಷ್ಟ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿಲ್ಲ. ಅಂದರೆ ಸಿದ್ದರಾಮಯ್ಯ 14 ಸೈಟ್ಗಳು ಅಲ್ಲಿ ಅದು ಇನ್ಕ್ಲೂಡ್ ಆಗಿದೆಯಾ ಅಥವಾ ಆಗಿಲ್ವಾ ಅಂತಾರೆ ಸರ್? ಅದೇ ಗೊತ್ತಿಲ್ಲ ಸರ್, ಅದು ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಸೊ ಅದು ಪಟ್ಟಿ ಬಿಡುಗಡೆ ಮಾಡಿದ ನಂತರ ಗೊತ್ತಾಗಲಿದೆ. ಸರ್, ತಾವು ಹಿಂದೆನೂ ಕೂಡ ಹೇಳ್ತಾ ಇದ್ರಿ, BJP ಅಥವಾ JDS, ಕಾಂಗ್ರೆಸ್ 3 ಪಕ್ಷದ ನಾಯಕರುಗಳು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು. ಹೌದು ಸರ್, ನಾನು ಈಗಾಗಲೇ ಹೇಳಿದ ಪಕ್ಷಾತೀತವಾಗಿ ನಾನು ಹೋರಾಟ ಮಾಡ್ತೀನಿ ಹೊರತು ಯಾವುದೇ ಒಂದು ಪಕ್ಷದ ವಿರುದ್ಧವಾಗಲಿ ಅಥವಾ ಪಕ್ಷದ ವ್ಯಕ್ತಿಗಳ ವಿರುದ್ಧ ಆಗಲಿ ಹೋರಾಟ ಮಾಡ್ತಿಲ್ಲ. ಸೊ 50 ಅನ್ನೋ ಪದದಲ್ಲಿ ಯಾವರು ನಿವೇಶನ ಪಡೆದಿದ್ದಾರೆ ಅವರು ಯಾವುದೇ ಪಕ್ಷದಲ್ಲಾಗಿರಲಿ ಅಥವಾ ಎಷ್ಟೇ ಪ್ರಭಾವ ವ್ಯಕ್ತಿಗಳಾಗಿರಲಿ, ಸೊ ಎಲ್ಲರ ವಿರುದ್ಧ ಕ್ರಮ ತಗೊಳ್ಬೇಕು ಅನ್ನೋದೇ ನನ್ನ ಹೋರಾಟದ ಒಂದು ಗುರಿಯಾಗಿರೋದು. ಈಗ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ 142 ಸೈಟ್ಗಳ ಪೈಕಿ ಎಲ್ಲ ಮುಖಂಡಗಳದ್ದು ಎಲ್ಲ ನಾಯಕರುಗಳದ್ದು ಇರ್ಬೋದು ಅಂತ ತಮ್ಗೆ ಅನಿಸುತ್ತೆ ಸರ್? ಖಂಡಿತ ಸರ್, ಎಲ್ಲರದ್ದು ಇರ್ಬೋದು ಸರ್. ಅದು ಪಟ್ಟಿ ಬಿಡುಗಡೆ ಮಾತನಾಡಿದ ನಂತರ ಗೊತ್ತಾಗುತ್ತೆ. ಸೊ ಯಾವ್ಯಾವ ಪಕ್ಷದವ್ರಿಗೆ ಸೇರಿದ್ದ ಯಾವ್ಯಾವ ಪ್ರಭಾವ ವ್ಯಕ್ತಿಗಳು ಸೇರಿದ್ದ ಆಸ್ತಿಗಳನ್ನ ಮುಟ್ಕೊಂಡು ಹಾಕಿದ್ರೆ ಸ್ಪಷ್ಟ ಗೊತ್ತಾಗುತ್ತೆ. ನಿಮ್ಮ ಒಂದು ಪಕ್ಷಾತೀತ ಹೋರಾಟಕ್ಕೆ ಮೊದಲ ಹಂತದಲ್ಲಿ ಈಗ ಜಯ ಸಿಕ್ಕಿದೆ ಅಂತ ತಮ್ಗೆ ಅನಿಸುತ್ತೆ ಸರ್? ಖಂಡಿತ ಅಲ್ಲ ಸರ್, ಮೊದಲನೇ ಹಂತ ಅಂತ ಹೇಳೋಕ್ಕಲ್ಲ. ಈಗ ಸಾಕಷ್ಟು ಹಂತಗಳ ಜಯ ಗಳಿಸಿನೇ ಇದು ಕೂಡ ಒಂದು ಹಂತದ ಒಂದು ಜಯ ಅಂತ ಹೇಳ್ಬೋದು. ಸೊ ಈ ಎಲ್ಲ ಜಯಗಳಿಗೆ ನನ್ನ ಒಬ್ಬಂದೇ ಅಲ್ಲ, ನಿಮ್ಮ ಮಾಧ್ಯಮದವರು ಕೂಡ ನನ್ನ ಪರೋಕ್ಷ ಮೊದಲಿಂದ ಕೂಡ ಬೆಂಬಲವಾಗಿ ನಿಂತಿರೋವಂಥದ್ದು, ಮತ್ತು ನನಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಾಕಷ್ಟು ಜನ ಒಂದು ಸಹಾಯ ಮಾಡಿರೋವಂಥದ್ದು, ಮತ್ತು ನಮ್ಮ ವಕೀಲರು ಕೂಡ ಸೊ ನನ್ನ ಪರವಾಗಿ ವಾದ ಮಂಡನೆ ಮಾಡಿ ಮಾಡೋವಂಥದ್ದು, ಇದೆಲ್ಲ ಎಲ್ರಿಗೂ ಕೂಡ ಈ ಜಯ ಸಿಕ್ಕಿರೋವಂಥದ್ದು. ಸೊ ಇದೇ ರೀತಿ ಈ ಒಂದು ಸಂಘಟಿತ ಹೋರಾಟಕ್ಕೆ ಮುಂದಿನ ದಿನಗಳು ಕೂಡ ಇನ್ನೂ ಹೆಚ್ಚಿನ ಮಟ್ಟದ ಜಯ ಸಿಗುತ್ತೆ. ಸೊ ನಾನೇನು ಗುರಿ ಇಟ್ಕೊಂಡಿದ್ದೀನಿ ಅಂದರೆ 50 ಅನ್ನೋ ಪದದಲ್ಲಿ ಯಾರ ಅಕ್ರಮ ನಿವೇಶನ ಪಡೆದ ಎಲ್ಲ ನಿವೇಶನಗಳು ಕೂಡ ಮೈಸೂರು ನಗರ ಪರಿಸರಕ್ಕೆ ವಾಪಸ್ ಬರೋವಂಥದ್ದು, ಆ ನಿವೇಶನ ಆರೋಪಗಳಿಗೆ ತಲುಪುವಂಥದ್ದು. ಸೊ ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಸರ್, ತಾವು ಹಿಂದೆನೂ ಕೂಡ ಅರ್ಜಿ ಮಾಡ್ತಾ ಇದ್ರಿ, ಅಂತಂದರೆ ಈ ಒಂದು ಪ್ರಕರಣವನ್ನು CBIಗೆ ವಹಿಸಬೇಕು ಎನ್ನುವಂಥದ್ದನ್ನು ಈಗಾಗಲೇ ಕೂಡ ಕೋರ್ಟ್ನಲ್ಲೂ ಕೂಡ ತಾವು ಹೇಳಿದ್ದೀರಿ. ಹೌದು ಸರ್, ಈಗಾಗಲೇ ನಾವು ಏನು ಲೋಕಾಯುಕ್ತ ತನಿಖೆ ನಡೆದಿದೆ ಆ ಪ್ರಕರಣವನ್ನು CBI ಕೊಡಬೇಕಂತ ಅರ್ಜಿಯನ್ನು ಸಲ್ಲಿಸಿ ಸೊ ಸಾಕಷ್ಟು ವಿಚಾರಣೆ ಕೂಡ ನಡೆದಿದೆ. ಸೊ ಈಗ ಅದಕ್ಕೊಂದು ಬಲವಾದ ಮತ್ತೆ ಸಾಕ್ಷಿ ಸಿಕ್ಕಿದೆ. ಈ ಪ್ರಕರಣ CBI ಕೊಡಿಸೋದಕ್ಕೆ ಕಾರಣ ಬೇಕು ಅನ್ನೋದಕ್ಕೆ ED ಅವರೇನು ಪತ್ರಿಕೆ ಬಿಡುಗಡೆ ಮಾಡಿದರೆ ಹೇಳಿಕೆ, ಅದನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸುವಂಥ ಪ್ರಯತ್ನನ ಮುಂದುವರಿಸ್ತೀವಿ. ED ಅವರು ನಿನ್ನೆ ರಿಲೀಸ್ ಮಾಡಿರ್ತಕ್ಕಂತಹ ಒಂದು ಪತ್ರಿಕೆ ಹೇಳಿಕೆ ಏನಿದೆ ಅದರಲ್ಲೂ ಕೂಡ ಒಂದು ರೀತಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸಮಾವೇಶಗಳನ್ನು ಅಥವಾ ಹೋರಾಟಗಳನ್ನು ಮಾಡ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ BJPಯವರು ಇದನ್ನು ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸರ್, ಈಗ ಆಗಲೇ ಹೇಳಿದ್ನಲ್ಲ ಸರ್, ಈ ಪ್ರಕರಣದಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಅಲ್ಲ,
ಸೊ ಎಲ್ಲ ಪಕ್ಷದವರು ಇದ್ದಾರೆ. ಮತ್ತು ಯಾರೇ ಆಗಲಿ ಇವರಿಗೆ ಅಕ್ರಮ ನಿವೇಶನ ತಗೊಳ್ಳೋದಕ್ಕೆ ಯಾರು ಕೂಡ ಇವ್ರಿಗೆ ಪ್ರಚನೆ ಕೊಟ್ಟಿಲ್ಲ. ಇವರು ಮಾಡಿರೋಂಥ ಕೃತ್ಯಕ್ಕೆ ಇಲ್ಲಿ ತನಿಖೆ ನಡೀತಿದೆ, ಅದಕ್ಕೆ ಶಿಕ್ಷೆ ಆಗೋಂಥದ್ದು. ಇವರು ಅಕ್ರಮ ಮಾಡಿ ಅಂತೇಳಿ ಯಾವ ಪಕ್ಷದವರು ಇವ್ರು ಪ್ರಚೋದನೆ ಕೊಟ್ಟಿಲ್ವಲ್ಲ, ಹಾಗಾಗಿ ಈ ಸುಮ್ಮನೆ ರಾಜಕೀಯ ಹೇಳಿಕೆಗಳು ಕೊಡೋಕ್ಕೋಸ್ಕರ ಜನರ ದಿಕ್ಕು ತಪ್ಪಿಸೋಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಹೋರಾಟ ಮುಂದೆ ಹೇಗಿರ್ತದೆ? ಖಂಡಿತವಾಗ್ಲೂ ಇದೇನು ನಾನು ಕಾನೂನುಬದ್ಧ ಹೋರಾಟ ಮಾಡ್ಕೊಂಡ್ಬಂದಿದ್ದೀನಿ, ಅದೇ ರೀತಿ ಕಾನೂನುಬದ್ಧವಾಗಿ ಮತ್ತೆ ಮುಂದುವರ್ಕೊಂಡು ಹೋಗ್ತದೆ. ಸೊ ಕೊನೆಯವರೆಗೂ ಕೂಡ ನಾನು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರುವಂಥದ್ದು. ಅಂತಂದರೆ ಮುಂದಿನ ದಿನಗಳಲ್ಲೂ ಕೂಡ ಕಾನೂನು ಹೋರಾಟ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ್ ಕರ್ನಾಟಕ, ಮೈಸೂರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.